ನಿಮ್ಮ ಜೀವನದಲ್ಲಿ ನೀವು ಪ್ರಾಮಾಣಿಕತೆಯಿಂದ ಇದ್ದರೆ ಯಾವ ಮಟ್ಟಕ್ಕೆ ಹೋಗುತ್ತೀರಾ ಅಂತ ಈ ಸಣ್ಣ ಕಥೆಯನ್ನು ಪೂರ್ತಿ ನೋಡುವುದರ ಮೂಲಕ ತಿಳಿದುಕೊಳ್ಳಿ. ಒಂದು ದಿನ ಒಂದು ನಾಡಿನ ರಾಜ ಅವನಿಗೆ ತುಂಬ ವಯಸ್ಸಾಗಿದ್ದರಿಂದ ಆ ರಾಜ್ಯವನ್ನು ಆಡಳಿತ ಮಾಡಲು ಹೊಸ ರಾಜನೊಬ್ಬನನ್ನು ಆಯ್ಕೆ ಮಾಡುವ ಸಂದರ್ಭಕ್ಕೆ ಬರುತ್ತಾನೆ. ಆದರೆ ಈ ಬಾರಿ ತನ್ನ ಕುಟುಂಬದಿಂದಲ್ಲ, ಬದಲಾಗಿ ಜನಸಾಮಾನ್ಯರಿಂದ ಒಬ್ಬರನ್ನು ಆಯ್ಕೆ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ. ಹಾಗಾಗಿ ಇದರಲ್ಲಿ ಆಸಕ್ತಿ ಇರುವವರಿಗೆ ಅರಮನೆ ಬರಲು ಹೇಳುತ್ತಾರೆ. ಸುಮಾರು ಜನಸಾಮಾನ್ಯರು ಅಲ್ಲಿಗೆ ಬಂದಿರುತ್ತಾರೆ. ಅರಮನೆಗೆ ಬಂದಿದ್ದ ಎಲ್ಲರಿಗೂ ಆ ರಾಜ ಒಂದೊಂದು ಮೊಳಕೆ ಬೀಜವನ್ನು ಕೊಟ್ಟು, ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ 1 ವರ್ಷದವರೆಗೂ ತುಂಬ ಜಾಗ್ರತೆಯಿಂದ ಬೆಳೆಸಿ ತೆಗೆದುಕೊಂಡು ಬನ್ನಿ. ನೀವು 1 ವರ್ಷದ ಬಳಿಕ ಬೆಳೆಸಿ ತಂದ ಗಿಡವನ್ನು ನೋಡಿ ನಿಮ್ಮಲ್ಲಿ ಯಾರು ಮುಂದಿನ ರಾಜನೆಂದು ನಿರ್ಧರಿಸುತ್ತೇನೆ ಎಂದು ರಾಜ ಹೇಳುತ್ತಾನೆ. ಆ ಜನ ಮಂದಿಯಲ್ಲಿ ಇದ್ದ ಚಿಕ್ಕ ಹುಡುಗನು ಸಹ ರಾಜನಿಂದ ಬೀಜವನ್ನು ತೆಗೆದು ನೀರನ್ನು ಹಾಕುತ್ತಾ ತುಂಬ ಜಾಗ್ರತೆಯಿಂದ ಬೆಳೆಸುತ್ತಾ ಇರುತ್ತಾನೆ. 1 ತಿಂಗಳಾಯಿತು, 2 ತಿಂಗಳಾಯಿತು, ಆದರೆ ಆ ಬೀಜ ಒಡೆದು ಗಿಡವಾಗಲೇ ಇಲ್ಲ. ತನ್ನ ಗೆಳೆಯರು, ಜನರು ತಾನು ತಂದ ಗಿಡ ತುಂಬ ದೊಡ್ಡದಾಗಿ ಬೆಳೆದಿದೆ ಎಂದು ಮಾತನಾಡುವುದನ್ನು ಕೇಳಿಸಿಕೊಂಡಿದ್ದ ಆ ಚಿಕ್ಕ ಹುಡುಗ ತುಂಬಾ ಬೇಸರವಾಗುತ್ತಾನೆ. 1 ವರ್ಷದ ನಂತರ ರಾಜ ಮತ್ತೆ ಪುನಃ ಆ ಗಿಡವನ್ನು ತಂದು ತೋರಿಸಲು ಹೇಳುತ್ತಾನೆ. ಜನರೆಲ್ಲರೂ ತುಂಬ ವಿಧವಾದ ದೊಡ್ಡದಾಗಿ ಬೆಳೆದಿರುವ ಗಿಡವನ್ನೆಲ್ಲ ಅರಮನೆಗೆ ತರುತ್ತಾರೆ. ಆದರೆ ಆ ಚಿಕ್ಕ ಹುಡುಗ ಖಾಲಿ ಹೂ ಬುಟ್ಟಿಯನ್ನು ಮಾತ್ರ ತಂದಿರುತ್ತಾನೆ. ಯಾಕೆಂದರೆ ಅವನಿಗೆ ನೀಡಿದ ಮೊಳಕೆ ಬೀಜ ಗಿಡವಾಗಲೇ ಇಲ್ಲ. ಕೂಡಲೇ ಆ ರಾಜ ಆ ಚಿಕ್ಕ ಹುಡುಗನೇ ಈ ರಾಜ್ಯದ ರಾಜನೆಂದು ಹೇಳುತ್ತಾನೆ. ಆದರೆ ಸುತ್ತಮುತ್ತ ಇರುವ ಜನರಿಗೆಲ್ಲ ಆಶ್ಚರ್ಯವಾಗುತ್ತದೆ. ಇಲ್ಲಿ ಏನು ನಡೀತಾ ಇದೆ ಅಂತ ಸಹ ಗೊತ್ತಾಗುವುದಿಲ್ಲ. ಆಗ ರಾಜ ಹೇಳುತ್ತಾನೆ, ನಾನು 1 ವರ್ಷದ ಹಿಂದೆ ನಿಮ್ಮ ಬಳಿ ಕೊಟ್ಟಿದ್ದ ಮೊಳಕೆ ಬೀಜ ಎಲ್ಲವೂ ಕೂಡ ಬಿಸಿ ನೀರಿನಲ್ಲಿ ಬೇಯಿಸಿದ ಬೀಜಗಳು. ಅದು ಬೆಳೆಯದೇ ಇದ್ದ ಕಾರಣ ನೀವೆಲ್ಲರೂ ಬೇರೆ ಬೀಜವನ್ನು ಗಿಡವಾಗಿ ಬೆಳೆಸಿ ಅದನ್ನು ಅರಮನೆಗೆ ತಂದಿದ್ದೀರಾ. ಆದರೆ ಆ ಚಿಕ್ಕ ಹುಡುಗ ಮಾತ್ರ ಪ್ರಾಮಾಣಿಕತೆಯಿಂದ ಇದ್ದನು. ಪ್ರಾಮಾಣಿಕತೆಯಿಂದ ಇರುವವರನ್ನು ಕಂಡುಹಿಡಿಯುವುದಕ್ಕಾಗಿಯೇ ಈ ಸ್ಪರ್ಧೆಯನ್ನು ಮಾಡಿದೆ ಅಂತ ರಾಜ ಹೇಳುತ್ತಾನೆ. ಈ ಸಣ್ಣ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಸಣ್ಣ ಕತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.